ಚಳ್ಳಕೆರೆ ನಗರದ ಸ್ವಾಮಿ ವಿವೇಕಾನಂದ ಶಾಲಾ ಆವರಣ ಸಭಾಭವನದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಅಡುಗೆ ಸಿಬ್ಬಂದಿಗಳಿಗೆ ಒಂದು ದಿನದ ಕಾರ್ಯಾಗಾರದಲ್ಲಿ ಶಾಸಕರಾದ ಟಿ ರಘುಮೂರ್ತಿಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಡುಗೆ ಸಿಬ್ಬಂದಿಗಳು ಶುಭ್ರವಾದ ಸಮವಸ್ತ್ರ ಧರಿಸಿ ಅಡುಗೆಗೆ ಸಿದ್ಧರಾದಾಗ ಆಹಾರ ಗುಣಮಟ್ಟಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅಡುಗೆ ಮಾಡಲು ತಾಜಾ ಸೊಪ್ಪು ತರಕಾರಿ ಬಳಸಿ ಆಹಾರ ತಯಾರಿಸಿ ಎಂದು ಅಡುಗೆ ಸಿಬ್ಬಂದಿಗಳಿಗೆ ತಿಳಿಸಿದರು. ಅಡುಗೆ ಸಿಬ್ಬಂದಿಯವರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಮಧ್ಯಾಹ್ನದ ಉಪಹಾರ ತಯಾರಿಸುವಾಗ ಆಹಾರ ಪದಾರ್ಥಗಳಾದ ಅಕ್ಕಿ, ಸೊಪ್ಪು, ತರಕಾರಿ ಎಲ್ಲವನ್ನು ಸ್ವಚ್ಛಗೊಳಿಸಿ ಆಹಾರ ತಯಾರು ಮಾಡಿ ಉತ್ತಮ ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಅಡುಗೆ ಸಿಬ್ಬಂದಿಯವರು ಆಹಾರ ಗುಣಮಟ್ಟ ಕಾಪಾಡಿದರೆ ಮಕ್ಕಳ ಆರೋಗ್ಯ ರಕ್ಷಣೆ ಸುಧಾರಿಸುತ್ತದೆ. ಹಾಗಾಗಿ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಮಾಡಿರಿ ಎಂದು ಈ ತರಬೇತಿಯಲ್ಲಿ ಹೇಳಿದರು. ಈ ತರಬೇತಿ ಕಾರ್ಯಾಗಾರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆ.ಎಸ್. ಸುರೇಶ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಮಂಜುನಾಥ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ, ಕಾರ್ಮಿಕ ಮುಖಂಡರಾದ ಸಿ.ವೈ. ಶಿವರುದ್ರಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ. ವೀರಭದ್ರಯ್ಯ, ಅಡುಗೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತಿಯಲ್ಲಿದ್ದರು. 1940ರಲ್ಲಿ ವಿಶ್ವಸಂಸ್ಥೆಯ ಚಾರ್ಟರ್ ಪುರುಷರು ಮತ್ತು ಮಹಿಳೆಯರ ನಡುವಿನ ಸಮಾನತೆಯ ತತ್ವವನ್ನು ದೃಢೀಕರಿಸುವಂಥದ್ದು 1900 ಅಂತಾರಾಷ್ಟ್ರೀಯ ಇದರಲ್ಲಿ ಒಪ್ಪಂದ ಆಗಿರ್ತಕ್ಕಂಥದ್ದು 1945ರಲ್ಲಿ. ಹಾಗಾಗಿ ಎಲ್ಲರ ಉದ್ದೇಶ ಇದೆಲ್ಲ ಪೂರಕವಾದ ಒಂದು ವ್ಯವಸ್ಥೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ಅಂಥ ಒಂದು ವಿಶೇಷವಾದ ದಿನದಂದು ನಮ್ಮ ತಾಲೂಕಿನ ಅತ್ಯಂತ ಅವಶ್ಯಕವಾದಂಥ ಒಂದು ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ತಾವು ಕೆಳ ಹಂತದಲ್ಲಿ ಅಂದರೆ ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಆಹಾರ ಭಾಳಷ್ಟು ಮುಖ್ಯ ಆಗ್ತದೆ. ಯಾಕಂದರೆ ಆಹಾರ ಇಲ್ಲಾಂದರೆ ನಾವು ಬದುಕೋದಿಲ್ಲ, ಹಣ ಇಲ್ಲಾಂದರೆ ನಾವು ಬದುಕ್ತೀವಿ, ಆಹಾರ ಇಲ್ಲಾಂದರೆ ಬದುಕೋದಿಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆಗೆ ಬೇಕಾದಂಥ ಪೂರಕವಾದ ವ್ಯವಸ್ಥೆಯನ್ನು ಮಾಡೋಂಥ ತಮ್ಮೆಲ್ಲರ ಒಂದು ಸೇವೆ ಇಲ್ಲಿ ಅತ್ಯವಶ್ಯಕ. ಅಂಥ ಸೇವೆಯನ್ನು ಮಾಡೋಂಥ ಮಹಿಳೆಯರನ್ನು ಇಲ್ಲಿ ಸೇರಿಸಿ ನಾವು ಇವತ್ತು 2 ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೀನಿ. ತಾಲೂಕಿನಲ್ಲಿ ನಮ್ಮ